ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಮೀಡಿಯಾ. ನಾನು ನಿಮ್ಮ ಸೌಮ್ಯ. ನಾನು ಲಾಸ್ಟ್ ವಿಡಿಯೋದಲ್ಲಿ ಪುನರ್ಪುಲಿಯ ಸಿಪ್ಪೆಯಿಂದ ಜ್ಯೂಸ್ ಮಾಡಿದ್ವಿ. ಆ ಜ್ಯೂಸ್ ಉಳಿದಿರುವಂತಹ ಸಿಪ್ಪೆಯಲ್ಲಿ ಒಂದು ರೆಸಿಪಿ ಮಾಡ್ಬೋದು ಅಂತ ಹೇಳಿದ್ದೆ. ಅದು ಹೇಗೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗೆ ಏನು ಅಂತ ನನಗೂ ಗೊತ್ತಿರಲಿಲ್ಲ, ನಮ್ಮಮ್ಮ ಹೇಳಿಕೊಟ್ಟದ್ದು. ಇದರಲ್ಲೂ ಮಾಡ್ಬೋದು ಅಂತ. ನಾನು ಟೇಸ್ಟ್ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗೂ ಹೇಗೆ ಏನು ಅಂತ ಗೊತ್ತಿಲ್ಲ. ನಮ್ಮ ಅಮ್ಮನ ರೆಸಿಪಿ ಇದು. ನಾವು ಸಿಪ್ಪೆದ್ದು ನಾವು ಚಟ್ನಿ ಮಾಡ್ತಾ ಇರೋದು. ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಇದು ಜ್ಯೂಸ್ ಮಾಡಿ ಇಟ್ಟಂತಹ ಪುನರ್ಪುಲಿಯ ಸಿಪ್ಪೆ. ಇದೆಲ್ಲವನ್ನು ತಗೊಳ್ಳೋಣ. ಈ ಕಪ್ಪಿನಲ್ಲಿ 1 ಕಪ್ಪು ತೆಂಗಿನಕಾಯಿ ತುರಿ. ಇದಕ್ಕೆ ಜಾಸ್ತಿ ಸಾಮಗ್ರಿ ಏನು ಬೇಡ, ಸಾಕು. 1-2 ಐಟಮ್ ಇದ್ರೆ ಸಾಕು. ನಾವಿದರಲ್ಲಿ 5 ಮೆಣಸಿನಕಾಯಿ ತಗೊಂಡಿದ್ದೀವಿ. ಏನು ಹುರಿದಿಲ್ಲ, ಹಾಗೆಯೇ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿ ನೋಡಿಕೊಂಡು ನಾನು ಕಲ್ಲುಪ್ಪು ತಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಆಗ್ತದೆ ಅಂತ. ರುಚಿ ನೋಡಿಕೊಂಡು ಮತ್ತೆ ಹಾಕಿ. ನೀರು ಹಾಕದೇನೆ ಒಮ್ಮೆ ಹಾಗೆಯೇ ರುಬ್ಕೊಳ್ಳೋಣ. ನೀರು ಹಾಕದೇನೆ ಇಷ್ಟು ನೋಡಿ ರುಬ್ಬಿದ್ದೀವಿ. ಈಗ ಇದಕ್ಕೆ 1/4 ಲೋಟೆಯಷ್ಟು ನೀರು ಹಾಕ್ತಾ ಇದ್ದೀನಿ. ಬೇಕಿದ್ರೆ ಮಾತ್ರ ಹಾಕಿ. ಎಷ್ಟು ನುಣ್ಣಗಾದರೆ ಸಾಕು ಅಂತಿದ್ರೆ ಸಾಕು, ತೆಗೀರಿ. ನಮಗೆ ಸ್ವಲ್ಪ ನುಣ್ಣಗಾಗಬೇಕು ನನಗೆ, ಆದ್ದರಿಂದ ಸ್ವಲ್ಪ ನೀರು ಹಾಕಿ ಕಡಿತಾ ಇದ್ದೀವಿ. ಈ ಥರ ಇರಲಿ ಚಟ್ನಿ. ಹೀಗೆ ಇದ್ರೇ ಚಂದ ಊಟ ಮಾಡಲಿಕ್ಕೆ. ನೋಡಿ, ಬಿಸಿ ಬಿಸಿ ಅನ್ನದೊಟ್ಟಿಗೆ ಸೂಪರ್ ಆಗ್ತದೆ ಊಟ ಮಾಡಲಿಕ್ಕೆ. ಸೂಪರಾಗಿ ಆಗ್ತದೆ. ಹುಳಿ, ಖಾರ, ಉಪ್ಪು ಚೆನ್ನಾಗಿ ಉಂಟು. ಇದು ಚಿಕನ್ ಮಟನ್ ಮಾಡಿ ಊಟ ಮಾಡ್ತೀವಿ, ಅದಕ್ಕಿಂತ ಡಬ್ಬಲ್ ಟೇಸ್ಟಿಯಾಗಿ ಉಂಟು. ಒಮ್ಮೆ ನೀವು ಟ್ರೈ ಮಾಡಲೇಬೇಕು, ಯಾಕಂದರೆ ಅಷ್ಟು ಟೇಸ್ಟಿ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನಗೆ ಬಾಯಲ್ಲಿ ತುಂಬ ನೀರು ಬರ್ತಾ ಉಂಟು. ಈ ರೆಸಿಪಿ ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಗೊತ್ತಿಲ್ಲದಿದ್ದರೆ ಅದನ್ನು ಸಹ ಹೇಳಿ. ಮತ್ತು ನಿಮಗೆ ಏನಾದರೂ ವಿಷಯ ಬೇರೆ ಏನಾದರೂ ಮಾಡ್ಬೋದು ಅಂತ ಗೊತ್ತಿದ್ರೆ ಅದನ್ನು ಕಮೆಂಟಲ್ಲಿ ನಮಗೆ ತಿಳಿಸಿ. ಖಂಡಿತ ನಾವು ಟ್ರೈ ಮಾಡ್ತೀವಿ. ಇದೇ ರೀತಿಯ ಹೊಸ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.